Hello students, welcome to Dhruvika Academy. PGCET 2024 MBA, MCA, MTech, M Architecture. ಈ ಕೋರ್ಸ್ದು ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಮೊನ್ನೆ ಬಂದಿತ್ತು. ಅದಾದಮೇಲೆ ಫಸ್ಟ್ ರೌಂಡ್ ಆಪ್ಷನಲ್ ಎಂಟ್ರಿನ ಸ್ಟಾರ್ಟ್ ಮಾಡಿ 14ನೇ ತಾರೀಕು ಬೆಳಗ್ಗೆ 11 ಗಂಟೆ ಒಳಗಡೆ ಅದನ್ನ ಮುಗಿಸ್ಬೇಕು ಅಂತ ಹೇಳಿದರು. ಅಂದರೆ ಲಾಸ್ಟ್ ಡೇಟು 14ನೇ ತಾರೀಕು ಬೆಳಗ್ಗೆ 11 ಗಂಟೆ. ಮಾಕ್ ಸೀಟ್ ಅಲಾಟ್ಮೆಂಟ್ ಆದ ತಕ್ಷಣ ಅವರು ಪ್ರತಿ ವರ್ಷದಂಗೆ ಮಾಕ್ ಕಟ್ ಆಫ್ನ ಬಿಡಬೇಕಾಗಿತ್ತು. ಆಲ್ರೆಡಿ ಪ್ರತಿ ವರ್ಷ ಬಿಡ್ತಾರೆ, ನಾಟ್ ಇವನ್ ಮಿಸ್ಸಿಂಗ್ ಅ ಸಿಂಗಲ್ ಇಯರ್. ಅವರು ಮಾಕ್ ಕಟ್ ಆಫ್ನ ಬಿಡ್ತಾರೆ. ಆ ಬೇಸಿಸ್ ಮೇಲೆ ನೀವು ಫಸ್ಟ್ ರೌಂಡ್ ಆಪ್ಷನಲ್ ಎಂಟ್ರಿನ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಯಾವ ಕಾಲೇಜಲ್ಲಿ ಎಷ್ಟು ರ್ಯಾಂಕಿಂಗ್ಗೆ ಕಟ್ ಆಫ್ ನಿಂತಿದೆ ಅಂತ ಗೊತ್ತಾದರೆ ಮಾತ್ರ ಕರೆಕ್ಟಾಗಿ ಆಪ್ಷನಲ್ ಎಂಟ್ರಿ ಮಾಡೋಕ್ಕೆ ಸಾಧ್ಯ. ಬಟ್ ಇನ್ನೂವರೆಗೂ ಕೂಡ ಮಾಕ್ ಕಟ್ ಆಫ್ ಬಿಟ್ಟಿಲ್ಲ. ನಾಳೆ ಮಧ್ಯಾಹ್ನ 11 ಗಂಟೆಗೆ ಅದು ಕ್ಲೋಸ್ ಆಗುತ್ತೆ, ಬೆಳಗ್ಗೆ 11 ಗಂಟೆ ಕ್ಲೋಸ್ ಆಗುತ್ತೆ. ಬಟ್ ಇನ್ನೂ ಕೂಡ ಯಾವುದೇ ಮಾಕ್ ಕಟ್ ಆಫ್ ಬಿಟ್ಟಿಲ್ಲ. ಈ ಒಂದು ಕ್ವರಿ ಇಟ್ಕೊಂಡು ನಾನು KA ಕಾಲ್ ಮಾಡಿದ್ದೆ ಜಸ್ಟ್ ನಾವು. ಅವ್ರು ಹೇಳೋ ಪ್ರಕಾರ ಇನ್ನೊಂದು ಹಾಫ್ ಆನ್ ಅವರ್ 1 ಅವರಲ್ಲಿ ನೀವು ಮಾಕ್ ಕಟ್ ಆಫ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು. ನಾನು ಅವ್ರಿಗೆ ಕೇಳಿದೆ, ಸರ್ ನಾಳೆ ಮಧ್ಯಾಹ್ನ ಅಥವಾ ನಾಳೆ ಬೆಳಗ್ಗೆ 14ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಕ್ಲೋಸ್ ಅಂತ ಹೇಳಿದರೆ ಅದೇನಾದ್ರು ಎಕ್ಸ್ಟೆಂಡ್ ಮಾಡ್ತೀರಾ? ಬಿಕಾಸ್ ಒಂದು ದಿನ ಅಷ್ಟು ಟೈಮ್ ಸಿಗುತ್ತೆ, ನೀವು ಮಾಕ್ ಕಟ್ ಆಫ್ನ ಬಿಟ್ಟಿಲ್ಲ ಅಂದಾಗ. ಅದ್ರ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ. ನಾವು ಹೈಯರ್ ಅಥಾರಿಟಿ ಜೊತೆ ಮಾತಾಡ್ತಿದ್ವಿ, ವೆಬ್ಸೈಟ್ ನೋಡ್ತಾ ಇದ್ದೀವಿ, ಸೇಮ್ ಓಲ್ಡ್ ಸ್ಟೇಟ್ಮೆಂಟ್, ವೆಬ್ಸೈಟ್ ನೋಡ್ತಾ ಇರಿ ಅಂತ ಹೇಳಿದರು. ಫೈನ್, ಸೊ ಲೆಟ್ಸ್ ಕೀಪ್ ಇಟ್ ಅ ಸೈಡ್. ಅದನ್ನು ಹೊರತುಪಡಿಸಿ ಇವಾಗ ಮಾಕ್ ಕಟ್ ಆಫ್ನ ಬಿಡೋವರೆಗೂ ನೀವು ಆಪ್ಷನಲ್ ಎಂಟ್ರಿ ಮಾಡಬಹುದಾ? ಆಪ್ಷನಲ್ ಎಂಟ್ರಿ ಮಾಡೋಕ್ಕೆ ಬರಲ್ಲ ಅಂತಲ್ಲ, ಆಪ್ಷನಲ್ ಎಂಟ್ರಿ ಆಬ್ವಿಯಸ್ಲಿ ಮಾಡ್ಬೋದು ನೀವು. ಸೊ ಎಲ್ಲಿ ಮಾಡೋದು? ಇಲ್ಲಿ ಜಸ್ಟ್ ಸಿ ಹಿಯರ್, PGCET 2024 ಮೊದಲ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ 30/10/2024 ಅಂತ ಬಿಟ್ಟಿದ್ದಾರೆ. ಈ ಒಂದು ಲಿಂಕಲ್ಲಿ ಹೊಸ ಲಿಂಕ್ ಬಿಡ್ತೀವಿ ಅಂತ ಅನ್ಕೊಂಡಿದ್ರು, ಬಟ್ ಬಿಡಲ್ಲ. PGCET 2024 ಮೊದಲ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ 30/10/2024 ಈ ಲಿಂಕ್ ಏನಿದೆ, ಈ ಲಿಂಕ್ನ ಓಪನ್ ಮಾಡಿ ನೀವು ಆಪ್ಷನಲ್ ಎಂಟ್ರಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡಬಹುದು. ಅಗೇನ್ ಐಮ್ ಟೆಲಿಂಗ್ ಯು, ಮಾಕ್ ಕಟ್ ಆಫ್ ಮೇಲೆ ನೀವು ಆಪ್ಷನಲ್ ಎಂಟ್ರಿ ಮಾಡಿದರೆ ಇಟ್ ವಿಲ್ ಬಿ ಮೋರ್ ಪ್ರಿಸೈಸ್ ಆಗಿರುತ್ತೆ. ಆಮೇಲೆ ಕರೆಕ್ಟಾಗಿ ನೀವು ಆಪ್ಷನಲ್ ಎಂಟ್ರಿ ಮಾಡೋಕ್ಕೆ ಸಾಧ್ಯ. ಬಟ್ KA ಅವರು ನಾವು ಕಾಲ್ ಮಾಡಿದಾಗ ಹೇಳಿರೋ ಪ್ರಕಾರ ನೀವು ಪ್ರಿಯಾರಿಟಿ ವೈಸ್ ಕಾಲೇಜಸ್ನ ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಆಸ್ ಆಫ್ ನೌ, ಬಿಕಾಸ್ ನಾಳೆನೇ 11 ಗಂಟೆಗೆ ಎಂಡ್ ಆಗೋದ್ರಿಂದ ಅದು ಎಕ್ಸ್ಟೆಂಡ್ ಆಗುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಸೊ ದೀಸ್ ಆಲ್ ಆರ್ ಸ್ಪೆಕ್ಯುಲೇಷನ್ಸ್, ಅವೆಲ್ಲ ಸ್ಪೆಕ್ಯುಲೇಷನ್ಸ್. ಆಗುತ್ತೆ, ಆಗಬಹುದು, ಮಾಡಬಹುದು, ಈ ರೀತಿ ಇರುತ್ತೆ. ಬಟ್ ಅದು ಯಾವುದು ಕೂಡ ಕನ್ಫರ್ಮೇಷನ್ ಅಲ್ಲ. KA ಇಂದ ಏನು ಬರುತ್ತೆ ಅದೇ ಕನ್ಫರ್ಮೇಷನ್ ಅಲ್ವಾ? ಸೊ ಅದಕ್ಕೋಸ್ಕರ ನೀವು ಆಪ್ಷನಲ್ ಎಂಟ್ರಿನ ಮಾಡಿ, ಲಾಸ್ಟ್ ಇಯರ್ ಬೇಸಿಸ್ ಮೇಲೆ ಆಪ್ಷನಲ್ ಎಂಟ್ರಿನ ಮಾಡಿ, ಮಾಕ್ ಕಟ್ ಆಫ್ನ ಬಿಟ್ಟಾದ್ಮೇಲೆ ನೀವು ಎಡಿಟ್ ಮಾಡ್ಕೋಬೋದು, ಮತ್ತೆ ಎಡಿಟ್ ಮಾಡ್ಕೋಬೋದು. ಸೊ ಆಸ್ ಆಫ್ ನೋ, ಇಫ್ ಯು ವಾಂಟ್ ಟು ಡೂ ಆಪ್ಷನಲ್ ಎಂಟ್ರಿ ಮಾಡ್ಬೋದು ಅಂದರೆ ಯು ಕ್ಯಾನ್ ಡೂ, ಮಾಡಿ. ಇಲ್ಲ ಸರ್ ಪ್ರಿಸೈಸ್ ಆಗಿ ಮಾಕ್ ಕಟ್ ಆಫ್ ಬಿಟ್ಟಾದ್ಮೇಲೆ ಮಾಡ್ತೀನಿ ಅಂದರೆ ಅದನ್ನು ಕೂಡ ಮಾಡ್ಬೋದು. ಬಟ್ ಇನ್ನೂ ಕೂಡ ಕನ್ಫರ್ಮೇಷನ್ ಇಲ್ಲ ಮಾಕ್ ಕಟ್ ಆಫ್ನ ಯಾವಾಗ ಬಿಡ್ತಾರಂತ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇನ್ನೊಂದು ಹಾಫ್ ಆನ್ ಅವರ್ 1 ಅವರಲ್ಲಿ ಬಿಡ್ತೀವಿ ಅಂತ ಹೇಳಿದರು. ನೆನ್ನೆ ಕಾಲ್ ಮಾಡಿದ್ವಿ, ನೆನ್ನೆ ಸಾಯಂಕಾಲ ಬಿಡ್ತೀವಿ ಅಂತ ಹೇಳಿದರು. ಬಟ್ ಇನ್ನೂ ಕೂಡ ಏನೂ ಬಿಟ್ಟಿಲ್ಲ. ವಿಲ್ ಸಿ, ಅವ್ರು ಬಿಡ್ತಾರೆ. ಮಾಕ್ ಕಟ್ ಆಫ್ನ ಬಿಡಲ್ದೆ ಹೆಂಗೆ ಹೋಗೋಕ್ಕಾಗುತ್ತೆ? ಬಿಡಬಹುದು. ಐಮ್ ನಾಟ್ ಟೆಲಿಂಗ್ ದಟ್ ದೇ ವಿಲ್ ನಾಟ್ ಲೀವ್. ಅವ್ರು ಬಿಡಲ್ಲ ಅಂತಲ್ಲ, ಬಿಡ್ತಾರೆ. ಬಟ್ ನೀವು ಮಾಕ್ ಕಟ್ ಆಫ್ನ ವೇಟ್ ಮಾಡ್ತಾ ಕೂತ್ಕೊಳ್ಳೋಕ್ಕಿಂತ ಫಸ್ಟ್ ರೌಂಡ್ ಆಪ್ಷನಲ್ ಎಂಟ್ರಿನ ಸ್ಟಾರ್ಟ್ ಮಾಡಬಹುದು. ನೀವು ನಾಟ್ ಎನ್ ಇಶ್ಯೂ, ಮಾಡಬಹುದು. ಈ ಒಂದು ಲಿಂಕ್ ಒಳಗಡೆ ನೀವು ಫಸ್ಟ್ ರೌಂಡ್ ಆಪ್ಷನಲ್ ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಪ್ರಿಯಾರಿಟಿ ವೈಸ್ ನಿಮಗೆ ಯಾವ ಕಾಲೇಜ್ ಬೇಕು ಆ ಪ್ರಿಯಾರಿಟಿ ವೈಸ್ ನೀವೇನು ಮಾಡಿ ಆಪ್ಷನಲ್ ಎಂಟ್ರಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡಬಹುದು, ರೈಟ್? ಸೊ ಬಿಕಾಸ್ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನಾನೇ ತುಂಬ ಜನಕ್ಕೆ ಹೇಳಿದ್ದೀನಿ ಮಾಕ್ ಕಟ್ ಆಫ್ನ ಬಿಡ್ತಾರಪ್ಪ, ಅದ್ರ ಮೇಲೆ ನೀವು ಆಪ್ಷನಲ್ ಎಂಟ್ರಿನ ಮಾಡಿ ಅಂತ ನಾನೇ ತುಂಬ ಜನಕ್ಕೆ ಹೇಳಿದ್ದೆ. ಬಟ್ ಇನ್ನೂ ಕೂಡ ಬಿಟ್ಟಿಲ್ಲ. ನಾಳೆಗೆ ಎಂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಎಕ್ಸ್ಟೆಂಡ್ ಆಗುತ್ತೆ ಇಲ್ಲ, ಅದು ಕನ್ಫರ್ಮೇಷನ್. ಸೊ ದಟ್ಸ್ ವೈ ಲೆಟ್ಸ್ ನಾಟ್ ಟೇಕ್ ರಿಸ್ಕ್ ತೊಗೊಳ್ಳೋದು ಬೇಡ, ಆಪ್ಷನಲ್ ಎಂಟ್ರಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಫೈನ್. ಸೊ ಇನ್ನೊಂದು ನಾನು ಕ್ಲಾರಿಫಿಕೇಷನ್ ಕೊಡೋಕೆ ಏನು ಬಯಸ್ತೀನಿ. ಸೊ ಕೆಲವೊಂದು ವಾಟ್ಸಪ್ ಚಾನಲ್ಗಳಲ್ಲಿ ಏನಾಗ್ತಾ ಇದೆ, ದಟ್ ಮಾಕ್ ಕಟ್ ಆಫ್ ಲಿಸ್ಟು ಅಂದರೆ ಕೆಲವೊಂದು PDFಗಳು ಹರಿದಾಡ್ತಾ ಇದ್ವಿ, ಬೇರೆ ಬೇರೆ ಗ್ರೂಪ್ಸಿಂದ ಬರ್ತಾಯಿದೆ, ಅದೆಲ್ಲ ಬರ್ತಿದೆ. ಸೊ ಅದೆಲ್ಲನೂ ಕೂಡ ಯಾವುದು ಕೂಡ ಡೋಂಟ್ ಟ್ರಸ್ಟ್ ಇಟ್ ಔಟ್. ಬಿಕಾಸ್ ಏನಾಗುತ್ತೆ, KA ವೆಬ್ಸೈಟಿಂದ ಏನು ಬರುತ್ತಲ್ಲ ದಟ್ ಈಸ್ ಅಫಿಷಿಯಲ್. ಅದು ಅಫಿಷಿಯಲ್ ಆಗಿರುತ್ತೆ. ಅದು ಟ್ವಿಟರ್ ಹ್ಯಾಂಡಲ್ ಆಗಿರಲಿ ಅಥವಾ KA ವೆಬ್ಸೈಟ್ ಆಗಿರಲಿ, ಇಲ್ಲಿಂದ ಏನು ಬರ್ತಾವಲ್ಲ ಅದು ಅಫಿಷಿಯಲ್ ಆಗಿರುತ್ತೆ. ಸೊ ಬೇರೆ ಕಡೆಯಿಂದ ಬಂದಿದ್ದು ಯಾವುದು ಕೂಡ ಅಫಿಷಿಯಲ್ ಅಂತ ಟ್ರೀಟ್ ಮಾಡೋಕ್ಕೆ ಹೋಗಬೇಡ್ರಿ, ಆಲ್ರೈಟ್? ಸೊ ಈ ಒಂದು ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರೆ ಇದರಲ್ಲಿ ಯಾವುದೇ ರೀತಿ ಮಾಕ್ ಕಟ್ ಆಫ್ ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ. ವೆರಿ ಸೂನ್ ದೇ ಮೇ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ನೋಡೋಣ. ಸೊ ಆ ಒಂದು ಅಪ್ಡೇಟ್ ಬಂದ ತಕ್ಷಣ ಮತ್ತೆ ಬಂದು ಅಪ್ಡೇಟ್ ಕೊಡ್ತೀನಿ ನಾನು. ಫೈನ್. ಸೊ ಆಸ್ ಆಫ್ ನೌ ದ ಜಿಸ್ಟ್ ಈಸ್ ಆಪ್ಷನಲ್ ಎಂಟ್ರಿನ ಇಫ್ ಯು ವಾಂಟ್ ಟು ಸ್ಟಾರ್ಟ್, ಪ್ಲೀಸ್ ಸ್ಟಾರ್ಟ್ ಮಾಡ್ಕೊಡ್ರಿ. ಸೊ ಪ್ರಿಯಾರಿಟಿ ವೈಸ್ ಮೇಲೆ ನಿಮ್ಮ ಆಪ್ಷನಲ್ ಎಂಟ್ರಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಸೊ ಏನು ಜಾಸ್ತಿ ಚೇಂಜ್ ಆಗಲ್ಲ, ಕಟ್ ಆಫ್ ಒಳಗಡೆ ಜಾಸ್ತಿ ಚೇಂಜ್ ಆಗೋದಿಲ್ಲ. ಒಂದು 200, 300 ಅಥವಾ 50, 60 ಈ ರೀತಿ ಹೆಚ್ಚು ಕಮ್ಮಿ ಆಗುತ್ತೆ. ಅದನ್ನ ನೀವು ಮಾಕ್ ಕಟ್ ಆಫ್ ಬಂದಾದ ತಕ್ಷಣ ಮತ್ತೆ ಕೂಡ ಚೇಂಜ್ ಮಾಡ್ಕೋಬೋದು. ಆಸ್ ಆಫ್ ನೌ ಯು ಕ್ಯಾನ್ ಸ್ಟಾರ್ಟ್ ದ ಮಾಕ್ ಆಪ್ಷನಲ್ ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೋದು, ನಾಟ್ ಎನಿ ಇಶ್ಯೂ. ಫೈನ್. ಬಟ್ ಡೋಂಟ್ ಫರ್ಗೆಟ್, ಇನ್ ಕೇಸ್ ಏನಾದರೂ ಮಾಕ್ ಕಟ್ ಆಫ್ ಬಿಟ್ಟಾದಮೇಲೆ ಹ್ಯೂಜ್ ವೇರಿಯೇಷನ್ ಇತ್ತು, ಹ್ಯೂಜ್ ಚೇಂಜಸ್ ಏನಾದರೂ ಇತ್ತಪ್ಪ ಅಂದರೆ ಅವಾಗ ಎಡಿಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಬಟ್ ಆಸ್ ಆಫ್ ನೌ ಇನ್ನೂ ಕೂಡ ಟೈಮ್ ನಾಳೆವರೆಗೂ ಇರೋದ್ರಿಂದ ನೀವು ಆಪ್ಷನಲ್ ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬೋದು. ಫೈನ್. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ನೆಕ್ಸ್ಟ್ ಮತ್ತೆ ಅಪ್ಡೇಟ್ ಬಂದ ತಕ್ಷಣ ಫಸ್ಟ್ ಬಂದು ನಾನು ಅಪ್ಡೇಟ್ ಕೊಡ್ತೀನಿ ನಿಮಗೆ. ಸೊ ನಾನು ಕೂಡ ವೆಬ್ಸೈಟ್ ನೋಡ್ತಾ ಇದ್ದೀವಿ, ನಮ್ಮ ಟೀಮ್ ಎಲ್ಲ ಕೂಡ ವೆಬ್ಸೈಟ್ ನೋಡ್ತಾ ಇರ್ತಾರೆ. ಅಪ್ಡೇಟ್ ಬಂದ ತಕ್ಷಣ ನಿಮಗೆ ಬಂದು ನಾನು ಅಪ್ಡೇಟ್ನ ಕೊಡ್ತೀನಿ. ಫೈನ್. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಸೊ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿರಿ. ಸೊ ವಿಲ್ ಮೀಟ್ ನೆಕ್ಸ್ಟ್ ಕ್ಲಾಸ್.
ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.